ಭಾರತದ ವಿರುದ್ಧ ಹೋರಾಡೋದಕ್ಕಾಗದೆ ಬಿಲಾ ಸೇರ್ಕೊಂಡಿದ್ದ ಪಾಕ್ ಸುಳ್ಳಿನ ಸಾಮ್ರಾಜ್ಯವನ್ನೇ ಸೃಷ್ಟಿಸ್ತಾ ಇದೆ. ಭಾರತದ ವಾಯುನೆಲೆ ಉಡೀಸ್ ಮಾಡಿದ್ದೇವೆ ಎಂದವರಿಗೆ ಅದೇ ವಾಯುನೆಲೆಯಲ್ಲೇ ನಿಂತು ಮೋದಿ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಾಯ್ತು, ಗಡಿಯೊಳಗೆ ನುಗ್ಗಿ ಸಂಹಾರ ಮಾಡಿದ್ದು ಆಯ್ತು. ಇನ್ನೇನು ಇಡೀ ಪಾಕಿಸ್ತಾನವೇ ಸರ್ವನಾಶ ಆಗುತ್ತೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪಾಕಿಗಳು ಅಂಗಲಾಚೋದಕ್ಕೆ ಶುರು ಮಾಡಿದ್ರು. ಅವರಿವರ ಕಾಲಿಡಿದು ಸಂಧಾನಕ್ಕೆ ಶತ ಪ್ರಯತ್ನ ಮಾಡಿದ್ರು. ಹೀಗಾಗಿಯೇ ಭಾರತ ಸರ್ಕಾರ ಜೀವ ಭಿಕ್ಷೆ ನೀಡಿತ್ತು. ಆದ್ರೂ ಪಾಕಿಗಳ ಗುಳ್ಳೆ ನರಿ ಆಟ ನಿಲ್ತಿಲ್ಲ. ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವಕ್ಕೆ ಎಚ್ಚರಿಕೆ ಸಂದೇಶ ನೀಡಿದ ಬೆನ್ನಲ್ಲೇ ಮತ್ತೆ ಕಿರಿಕ್ ಶುರು ಮಾಡಿದ್ರು. ಗಡಿಯಲ್ಲಿ ಡ್ರೋನ್ ಹಾರಿಸಿದವರನ್ನ ನಮ್ಮ ಸೇನೆ ಧೂಳೀಪಟ ಮಾಡಿದೆ. ಅಷ್ಟೇ ಅಲ್ಲ, ಆದಂಪುರ್ ವಾಯು ನೆಲೆಯನ್ನ ಹೊಡೆದಾಕಿದ್ದೇವೆ ಅಂತ ಸುಳ್ಳಿನ ಕಂತೆ ಕಟ್ಟಿದವರಿಗೆ ಮೋದಿ ಸತ್ಯ ದರ್ಶನ ಮಾಡಿಸಿದ್ದಾರೆ. ಯಾವ ವಾಯುನೆಲೆಯನ್ನ ಸರ್ವನಾಶ ಮಾಡಿದ್ದೇವೆ ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಿದ್ರು, ಅದೇ ವಾಯು ನೆಲೆಯಲ್ಲಿ ನಿಂತು ಶತ್ರುಗಳಿಗೆ ಕ್ಲಿಯರ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಬಂಡಲ್ ಬಡಾಯಿ ದೇಶಕ್ಕೆ ಮೋದಿ ಕೊಟ್ರು ಮೆಸೇಜ್. ಸುದರ್ಶನ ಚಕ್ರದ ಮುಂದೆ ನಿಂತು ನಮೋ ಅಬ್ಬರ. ಉಗ್ರರನ್ನ ಛೂ ಬಿಟ್ಟಿದ್ದ ಪಾಪಿ ಪಾಕಿಸ್ತಾನ ಅಕ್ಷರಶಃ ನರಕ ನೋಡಿದೆ. ಜಸ್ಟ್ 4 ದಿನದಲ್ಲಿ ಯುದ್ಧದ ಘೋರತೆ ಹೇಗಿರುತ್ತೆ ಅನ್ನೋದನ್ನ ನರನಾಡಿಯಲ್ದು ಅನುಭವಿಸಿದ್ದಾರೆ. ಭಾರತದ ಅಭೇದ್ಯ ಕೋಟೆಯನ್ನ ಭೇದಿಸೋದಕ್ಕೆ ಆಗದೆ ಪಾಕ್, ಚೀನಾ, ಟರ್ಕಿಯ ಕ್ಷಿಪಣಿಗಳೆಲ್ಲ ನೆಲ ಕಚ್ಚಿ ಹೋಗಿದ್ವು. ಇದರಿಂದ ಕಂಗೆಟ್ಟಿದ್ದ ಚೀನಾ ಹಾಗೂ ಟರ್ಕಿ ದೇಶಗಳು ಪಾಕ್ ಜೊತೆ ಸೇರ್ಕೊಂಡು ಇನ್ನಿಲ್ಲದ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಆದಂಪುರ್ ವಾಯು ನೆಲೆಯನ್ನ ಸರ್ವನಾಶ ಮಾಡಲಾಗಿದೆ. ಭಾರತದ ಸುದರ್ಶನ ಚಕ್ರ ಅಂತಾನೆ ಕರೆಸ್ಕೊಳ್ತಿದ್ದ S-400 ಅನ್ನು ಉಡೀಸ್ ಮಾಡಿದ್ದೇವೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ರು. ಹೀಗಾಗಿ 3 ರಾಷ್ಟ್ರಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಆದಂಪುರ್ ವಾಯು ನೆಲೆಗೆ ಭೇಟಿ ನೀಡಿದ್ದಲ್ಲದೆ S-400 ಹಾಗೂ MiG-29 ಮುಂದೆ ನಿಂತು ಭಾರತೀಯ ಯೋಧರ ಗುಣಗಾನ ಮಾಡಿದ್ದಾರೆ. 3 सूत्र तय कर दिए हैं. पहला, भारत पर आतंकी हमला हुआ, हम अपने तरीके से, अपनी शर्तों पर, अपने समय पर जवाब देंगे. दूसरा, कोई भी न्यूक्लियर ब्लैकमेल भारत नहीं सहे. तीसरा, हम आतंक की सरपरस्त सरकार और आतंक के आकाओं को अलग अलग नहीं देखेंगे. ಸೈನಿಕರ ಸಾವಿನ ಪಟ್ಟಿ ಬಿಡುಗಡೆ ಮಾಡಿದ ಪಾಕ್. ಭಾರತದ ದಾಳಿಗೆ ಪಾಕ್ನಲ್ಲಿ ರಾಶಿ ರಾಶಿ ಹೆಣಗಳು ಉರುಳಿವೆ. 100ಕ್ಕೂ ಹೆಚ್ಚು ಉಗ್ರರು ಬೀದಿ ಹೆಣವಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ನ 35ರಿಂದ 40 ಸೈನಿಕರು ಕೂಡ ಹತರಾಗಿದ್ದಾರೆ ಅಂತ ಭಾರತೀಯ ಸೇನೆ ಮಾಹಿತಿ ನೀಡಿತ್ತು. ಇದಾದ 3 ದಿನದ ನಂತರ ಪಾಕಿಸ್ತಾನ ತಮ್ಮವರ ಸಾವಿನ ಪಟ್ಟಿ ಬಿಡುಗಡೆ ಮಾಡಿದೆ. ಆಪರೇಷನ್ ಸಿಂಧೂರ್ ಹೊಡೆತಕ್ಕೆ ಪಾಕ್ನ 11 ಸೇನಾ ಸಿಬ್ಬಂದಿ ಸಾವಿನ ಮನೆ ಸೇರಿದ್ದಾರಂತೆ. 6 ಸೈನಿಕರು ಹಾಗೂ 5 ವಾಯುಸೇನೆ ಸಿಬ್ಬಂದಿ ಹತರಾಗಿದ್ದಾರೆ. ಜೊತೆಗೆ 78 ಸೈನಿಕರಿಗೆ ಗಾಯಗಳಾಗಿವೆ ಅಂತ ಲೆಕ್ಕ ಕೊಟ್ಟಿದೆ. ಇದು ಪಾಕ್ ಕೊಟ್ಟ ಕಾಗಕ್ಕ ಗುಬ್ಬಕ್ಕನ ಲೆಕ್ಕ. ನಿಜವಾಗಿ ಎಷ್ಟು ಶತ್ರುಗಳ ತಲೆ ಉರುಳಿವೆಯೋ ಆ ದೇವರೇ ಬಲ್ಲ. ಆಪರೇಷನ್ ಕೆಲ್ಲರ್, 3 ಉಗ್ರರು ಫಿನಿಶ್. ಕಣಿವೆ ನಾಡಿನಲ್ಲಿ ಅವಿತುಕೊಂಡಿರೋ ಉಗ್ರರ ನಿರ್ನಾಮ ಮಾಡಲಾಗ್ತಿದೆ. ಜಮ್ಮುವಿನಲ್ಲಿರೋ ಉಗ್ರರ ಸಂತತಿಯನ್ನ ಹುಡುಕಿ ಕೊಲ್ಲಲಾಗ್ತಿದೆ. ಆಪರೇಷನ್ ಕೆಲ್ಲರ್ ಹೆಸರಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಸೇನಾ ಕಾರ್ಯಾಚರಣೆ ಶುರು ಮಾಡಿದ ಯೋಧರು ಶೋಪಿಯಾನ್ನಲ್ಲಿ ಅಡಗಿದ್ದವರಿಗೆ ಸಾವಿನ ರುಚಿ ತೋರಿಸಿದ್ದಾರೆ. ಈ ಮೂಲಕ ಉಗ್ರರನ್ನ ಸಾಕಿ ಸಲಹುತ್ತಿರೋ ಪಾಪಿ ರಾಷ್ಟ್ರಕ್ಕೆ ರಕ್ತ ಸಂದೇಶ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕದನ ವಿರಾಮ. ಭಾರತ ಸರ್ಕಾರ ಕದನ ವಿರಾಮ ಘೋಷಿಸಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅದರಲ್ಲೂ ಇಂಡೋ ಪಾಕ್ ಸಂಘರ್ಷದಲ್ಲಿ ಕಡ್ಡಿಯಾಡಿಸಿದ್ದ ಟ್ರಂಪ್ ಹೇಳಿಕೆ ವಿರುದ್ಧ ಫುಲ್ ಗರಂ ಆಗಿದ್ದಾರೆ.
ಅಮೆರಿಕ ಸೂಚನೆಯಂತೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾ ಟ್ರಂಪ್ ಹೇಳಿಕೆ ಬಗ್ಗೆ ಮೋದಿ ಮೌನ ವಹಿಸಿದ್ಯಾಕೆ? ಈ ಮೂಲಕ ಅಮೆರಿಕ ಮಧ್ಯಸ್ಥಿಕೆಯನ್ನು ಮೋದಿ ಒಪ್ಪಿಕೊಂಡ್ರ ಅಂತ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದು ಸೂಕ್ಷ್ಮವಾದಂಥ ವಿಷಯ ಇದೆ. ಆಲ್ ಪಾರ್ಟಿ ಮೀಟಿಂಗ್ನ ಕರೀತಾರೆ, ಕರೆದಾಗ ನಾವು ಇದನ್ನು ಮಾತಾಡ್ತೀನಿ. ನಿಜಾಂಶ ನಮಗೇನು ಗೊತ್ತಿಲ್ಲ. ಈ ವಿರಾಮ ಕಂಡೀಷನ್ಸ್ ಏನು ಅದು ನಮ್ಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಏನು ಯಾಕೆ ಹೇಳಲಿಲ್ಲ? ಈ ಸೀಸ್ ಫೈರ್ ಆಗಬೇಕಾದ್ರೆ ಏನು ಕಂಡೀಷನ್ಸ್ ಇತ್ತು, ಏನು ಏನು ಯಾವ ಆಧಾರದ ಮೇಲೆ ಇದನ್ನು ಒಪ್ಕೊಂಡಿದ್ದಾರೆ? ಕಾಂಗ್ರೆಸ್ ಪಕ್ಷದ ಮುಖಂಡರು ಬೇರೆ ಬೇರೆ ಧಾಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾ ಇದ್ದಾರೆ, ಸೀಸ್ ಫೈರ್ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾನೆ, ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಇನ್ನು ಯಾವುದೇ ಒಂದು ಸಣ್ಣ ಘಟನೆ ನಡೆದರೂ ಸಹ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆಕ್ಟ್ ಆಫ್ ವಾರ್. ಇನ್ನು ಇದೇ ವಿಷಯವನ್ನ ಅಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನ ಶುರು ಮಾಡಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಇಂದಿರಾ ಗಾಂಧಿ ಫೋಟೋ ಅಂಟಿಸಿ ಭಾರತಕ್ಕೆ ಮಾತಿನ ಮೋದಿ ಸಾಕು, ಇಂದಿರಾ ನಡೆಯಬೇಕು ಅಂತ ಸಿದ್ದರಾಮಯ್ಯ ನಿವಾಸ ಹಾಗೂ ಮೌರ್ಯ ಸರ್ಕಲ್ ಬಳಿ ಪೋಸ್ಟರ್ ಅಂಟಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ನಾಳೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಈ ವೇಳೆ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದು, ಕದನ ವಿರಾಮ ಹಾಗೂ ಸಂಸತ್ ವಿಶೇಷ ಅಧಿವೇಶನ ಕರೆಯೋ ಚರ್ಚೆ ನಡೆಸಲಿದ್ದಾರೆ. ಒಟ್ನಲ್ಲಿ ಮಳೆ ನಿಂತ್ರು ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಯುದ್ಧದ ಅಬ್ಬರ ನಿಂತ್ರು ಯುದ್ಧದ ಕಾರ್ಮೋಡ ಮಾತ್ರ ಇನ್ನೂ ಮರೆಯಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದೊಳಗಿನ ಶತ್ರುಗಳಂದ್ರೆ ಇವರೇ ನೋಡಿ. ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಪ್ರಧಾನಿ ಮೋದಿಗೆ ಇಡೀ ದೇಶವೇ ಬೆಂಬಲವಾಗಿ ನಿಂತಿದೆ. ಆದ್ರೆ ಇಲ್ಲೊಬ್ಬ ಮೋದಿ ಮನೆಗೆ ಬಾಂಬ್ ಹಾಕಬೇಕು ಅಂದಿದ್ದಾನೆ. ऑपरेशन सिंदूर न्याय की अखंड प्रतिज्ञा है. ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರವೇ ಸಾಕ್ಷಿ. ನರಿಬುದ್ಧಿ ಕೀಚಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಿದೆ. ಒಂದೇ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿರೋ ಪಾಕ್ ಭಾರತೀಯ ಸೇನೆ ಭುಜಬಲದ ಪರಾಕ್ರಮಕ್ಕೆ ಬೆಚ್ಚಿ ಬಿದ್ದಿದೆ. ಇಂಡಿಯಾ ಸಹವಾಸ ಸಾಕಪ್ಪ ಅಂತ ರಾತ್ರೋರಾತ್ರಿ ಮಂಡಿಯೂರಿದೆ. ಇಷ್ಟಕ್ಕೆ ಸುಮ್ಮನಾಗದ ಭಾರತ ಅಮಾಯಕರನ್ನ ಟಾರ್ಗೆಟ್ ಮಾಡುತ್ತಿದ್ದ ಉಗ್ರರ ಮನೆ ಧ್ವಂಸ ಮಾಡಿ ರುಂಡ ಚಂಡಾಡುತ್ತಿದೆ. ಈ ಮಧ್ಯೆ ಭಾರತೀಯ ಸೇನೆಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶವೇ ಬೆಂಬಲ ಕೊಟ್ಟಿದೆ. ಆದರೆ ಕೆಲವರು ಮಾತ್ರ ದೇಶದಲ್ಲೇ ಇದ್ಕೊಂಡು ಪ್ರಧಾನಿ ವಿರುದ್ಧವೇ ನಾಲಿಗೆ ಹರಿಬಿಡುತ್ತಿದ್ದಾರೆ. ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಎಂದ ವಿಡಿಯೋ ವೈರಲ್ ಮಾಡಿ ಕಿರಾತಕ ಲಾಕ್. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಇವನು ಮಾತು ಕೇಳಿದ್ರೆ ರಕ್ತ ಕುದಿಯುತ್ತೆ. ಇಂಥವರನ್ನೆಲ್ಲ ಇನ್ನೂ ದೇಶದಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತ ಆಕ್ರೋಶ ಉಕ್ಕಿ ಬರುತ್ತೆ. ಎಲ್ಲರೂ ಭಾರತ ಗೆದ್ದು ಬರಲಿ ಅಂತಿದ್ರೆ ಇವನು ಜಾಲತಾಣದಲ್ಲಿ ಬೇಕಾಬಿಟ್ಟಿ ಮಾತಾಡಿ ಹುಚ್ಚಾಟ ಮೆರೆದಿದ್ದಾನೆ. ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ, ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಹೀಗೆ ಮಂಗಂಥರ ಮಾತಾಡಿರೋ ಈತನ ಹೆಸರು ನವಾಜ್. ಬೆಂಗಳೂರಿನ ಮಂಗಮ್ಮನಪಾಳ್ಯ ನಿವಾಸಿ. ತಲೆಯಲ್ಲಿ ಅದೇನು ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ. ಲೈವ್ ಅಲ್ಲಿ ಮಾತಾಡೋ ಹುಚ್ಚಿಗೆ ಬಿದ್ದು ಪ್ರಧಾನಿ ಮೋದಿ ವಿರುದ್ಧ ಪ್ರಚೋದನಾಕಾರಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಭಾರತ ಪಾಕ್ ಸಂಘರ್ಷದಲ್ಲಿ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಿಲ್ಲ, ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಜನರಿಗೆ ತೊಂದರೆ ಕೊಡ್ತಿರೋದೇ ಮೋದಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ, ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ನವಾಜ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಕೂಡಲೇ ಆರೋಪಿ ಹೆಡೆಮುರಿ ಕಟ್ಟುವಂತೆ ಕೂಗೆದ್ದಿತ್ತು. ತಕ್ಷಣ ಅಲರ್ಟ್ ಆದ ಬಂಡೆಪಾಳ್ಯ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆ, ಜನರನ್ನ ಎತ್ತಿ ಕಟ್ಟುವುದು, ಆಡಳಿತದಲ್ಲಿರುವವರ ವಿರುದ್ಧ ದ್ವೇಷ, ಪ್ರಚೋದನೆಯಂತ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ನವಾಜ್ನನ್ನ ಪರಪ್ಪನ ಅಗ್ರಹಾರಕ್ಕೆ ಅಟ್ಟಿ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಿ ಅವನು ನಿನ್ನೆ ನಾವು ಸೆಕ್ಯೂರ್ ಮಾಡಿದೀವಿ, ಅರೆಸ್ಟ್ ಮಾಡಿದೀವಿ. ಇವತ್ತು ನ್ಯಾಯಾಲಯಕ್ಕೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಜುಡಿಷಿಯಲ್ ಕಸ್ಟಡಿಗೆ. ಇಲ್ಲಿಯೇ ಜೀವನ ಕಟ್ಕೊಂಡು ದೇಶದ ವಿರುದ್ಧ ಮಾತಾಡೋ ಇಂಥ ಕ್ರಿಮಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ.
ಮತ್ತೊಮ್ಮೆ ಈ ರೀತಿ ಮಾತನಾಡದಂತೆ ಶಿಕ್ಷೆ ವಿಧಿಸಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಅವರಿಬ್ರು ಚಡ್ಡಿ ದೋಸ್ತ್ಗಳು. ಅಕ್ಕಪಕ್ಕದ ಮನೆಯವರಾಗಿದ್ರಿಂದ ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು. ನಿನ್ನೆ ಸಂಜೆ ಆಟ ಆಡೋದಕ್ಕೆ ಹೋದವರ ಮಧ್ಯೆ ಗಲಾಟೆ ಶುರುವಾಗಿದೆ. ಇದೇ ಕಿತ್ತಾಟ ಓರ್ವನ ಹೆಣ ಉರುಳಿಸುವಂತೆ ಮಾಡಿದೆ. ಜೋಜ ಮುಂಬೈ ಅಂತ ಕರೆಸಿಕೊಂಡು ಹುಬ್ಬಳ್ಳಿಯಲ್ಲಿ ನೆತ್ತರ ಹೋಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಮೇಲಿಂದ ಮೇಲೆ ಹೆಣ ಬೀಳ್ತಿದ್ರು. ಹಂತಕರ ಹುಟ್ಟಡಗಿಸೋ ಕೆಲಸ ಆಗ್ತಿಲ್ಲ. ಇಷ್ಟು ದಿನ ರೌಡಿಸಂ ಪಟ್ಟಕ್ಕಾಗಿ ಪೈಪೋಟಿಗಿಳಿತಿದ್ದವರ ಮಧ್ಯೆ ಚಿಲ್ಟಾರಿಗಳೆಲ್ಲ ಚಾಕು ಚೂರಿ ಹಿಡ್ಕೊಂಡು ಓಡಾಡುವಂತಾಗಿದೆ. ಸರಿಯಾಗಿ ಚಡ್ಡಿ ಹಾಕೊಳ್ಳೋದಕ್ಕೂ ಬಾರದ ವಯಸ್ಸಲ್ಲಿ ಹೆಣ ಉರುಳಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ. 12 ವರ್ಷದ ಹುಡುಗ ತನ್ನ ಸ್ನೇಹಿತನನ್ನೇ ಕೊಂದು ಕೇಕೆ ಹಾಕಿದ್ದಾನೆ. ಆಟವಾಡ್ತಿದ್ದಾಗ್ಲೇ ಶುರುವಾಗಿತ್ತು ನೆತ್ತರ ಜಿದ್ದು. ಮನೆಗೆ ಹೋಗಿ ಚಾಕು ತಂದ, ಸ್ನೇಹಿತನನ್ನೇ ಕೊಂದ. ಈತನ ಹೆಸರು ಚೇತನ್ ಅಂತ. ಇನ್ನು ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಓದೋ ವಯಸ್ಸು. ಮಗನನ್ನ ಚೆನ್ನಾಗಿ ಓದಿಸ್ಬೇಕು, ಒಂದೊಳ್ಳೆ ನೌಕರಿಗೆ ಸೇರಿಸಬೇಕು ಅಂತ ಹೆತ್ತವರು 10 ಕನಸು ಕಂಡಿದ್ರು. ನಿನ್ನೆ ಸಂಜೆ ಆಟ ಆಡೋದಕ್ಕೆ ಹೋದಾಗ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಿದ್ದಂತೆ ಮೈಕೈ ಮುಟ್ಟಿ ಗುದ್ದಾಡಿಕೊಂಡಿದ್ದಾರೆ. ಚಿಕ್ಕ ಮಕ್ಕಳ ಗಲಾಟೆ ಅಂತ ಯಾರೂ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇದೇ ಹೊತ್ತಲ್ಲೇ ಮನೆಗೆ ಓಡಿ ಹೋದ ಆರೋಪಿ ಚಾಕು ತೆಗೆದುಕೊಂಡು ಬಂದಿದ್ದಾನೆ. ನನ್ನ ಮೇಲೆಯೇ ಜಗಳಕ್ಕೆ ಬರ್ತೀಯಾ ಅಂತ ಚೇತನ್ನ ಹೊಟ್ಟೆಗೆ ಚಾಕು ಚುಚ್ಚಿದ್ದಾನೆ. ಹಂತಕ ಹಾಕಿದ ಚಾಕು ಚೇತನ್ನ ಎದೆ ಸೀಳ್ತಿದ್ದಂತೆ ಅಲ್ಲೇ ಕುಸಿದು ಬಿದ್ದಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದ ಬಾಲಕನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಿಸಲಿಲ್ಲ. ಇಳಿ ಸಂಜೆ ಹೊತ್ತಲ್ಲಿ ಆಟ ಆಡೋದಕ್ಕೆ ಹೋದವ ದುರಂತ ಅಂತ್ಯ ಕಂಡಿದ್ದಾನೆ. ದಿನ ಭಾಳ ಫ್ರೆಂಡ್ಸ್ ಇದ್ರಿ ಅವ್ರ ನಮ್ಮ ಮನೆಗೆ ಬರ್ತಾರ, ನಾವು ಅವ್ರ ಮನೆಗೆ ಹೋಗ್ತೀವ್ರಿ. ಒಂದೇ ತಾಟ್ನಾಗ ಎಲ್ಲರೂ ಊಟ ಮಾಡ್ತಾರ್ರಿ ಸರ್. ಇವನ್ ಬಿಟ್ಟು ಅವ್ನು ಇರಂಗಿಲ್ಲ, ಅವ್ನ್ ಬಿಟ್ಟು ಇವ್ನು ಇರಂಗಿಲ್ರಿ ಸರ್. ಅಚಾನಕ್ ನಾವು ಏನಾಗೈತಿ ಅದು ಆಗ್ಬಿಟ್ಟೈತ್ರಿ ಸರ್. ಜಗಳ ಇಲ್ರಿ ಸರ್, ಆಟಾಡೋ ಮುಂದ್ರಿ ಅದು ಸರ್. ನಾವು ಮತ್ತೆ ನಾನು ನೋಡಿದ ಕೂಡಲೇ ಹೊರಗೆ ಹೋಗಿ ಮತ್ತೆ ನಾನೇ ಇಲ್ಲಿ ಕರ್ಕೊಂಡ್ಬಂದೇವ್ರಿ ಸರ್. ಹಾಂ ರೀ ಸರ್. ಮನೆಯಲ್ಲಿ ಅಕ್ಕನ ಮದುವೆ ಸಿದ್ಧತೆ. ಹೆಣವಾಗಿ ಬಂದ ತಮ್ಮ. ಚೇತನ್ಗೆ 3 ಅಕ್ಕಂದಿರು. ಇದರಲ್ಲಿ ಒಬ್ಬರ ಮದುವೆಯಾಗಿತ್ತು. ಮತ್ತೊಬ್ಬ ಅಕ್ಕನ ಮದುವೆಗೆ ಮನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ತಿದ್ರು. ಆದ್ರೀಗ ಮನೆಯ ಮುದ್ದಿನ ಮಗನೇ ಹೆಣವಾಗಿ ಹೋಗಿದ್ದಾನೆ. ನಿನ್ನೆವರೆಗೂ ಆಟ ಆಡ್ಕೊಂಡಿದ್ದವ ಇವತ್ತು ಹೆಣವಾಗಿ ಹೋಗಿದ್ದಾನೆ. ಫ್ರೆಂಡ್ಸ್ ರೀ, ಇವಾಗ ನಮ್ಮ ಹುಡುಗ ಹಾಕ್ಯಾನ, ನಾಳೆ ಮತ್ತೊಬ್ಬರಿಗೂ ಹಾಕ್ತಾನ್ರಿ ಅವ. ಇದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ವಕೀಲ ಮಗನಾರ ಇರಲಿ, ವಕೀಲರ ಮೊಮ್ಮಗರ ಇರಲಿ, ಏನಾರ ಇರಲಿ, ಇವತ್ತು ನಮ್ಮ ಮಗಗೆ ಹಾಕ್ತಾನೆ, ನಾಳೆ ಮತ್ತೊಬ್ಬರಿಗೂ ಹಾಕ್ತಾನ. ಹುಬ್ಬಳ್ಳಿಯಲ್ಲಿ ನಡೆದ ರಕ್ತದೋಕುಳಿಗೆ ಸ್ವತಃ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮೃತ ಬಾಲಕನ ಹೆತ್ತವರಿಗೆ ಸಾಂತ್ವನ ಹೇಳಿದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಘೋರವಾಗಿ ಕೊಲೆ ಮಾಡಿದ್ದನ್ನ ನನ್ನ ಸರ್ವಿಸ್ನಲ್ಲೇ ನೋಡಿರ್ಲಿಲ್ಲ ಅಂದ್ರು. ವೆರಿ ಅನ್ಫಾರ್ಚುನೇಟ್. ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. 6ನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ತ್ರ ಮಗುಗೆ ಚಾಕು ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನಿದೇ ಫಸ್ಟ್ ನೋಡ್ತಿರೋದು. ನಮ್ಮ DCP ರವೀಶ್ ಅವರು ಹೇಳ್ತಾಯಿದ್ರು, ಅವರ ಒಂದು 33 ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಎಸಗಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು. ನಿನ್ನೆ ಸಂಜೆ ಆಟ ಆಡೋದಕ್ಕೆ ಹೋಗಿದ್ದ ಮಗ ಇವತ್ತು ಹೆಣವಾಗಿ ಮನೆಗೆ ಬರ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ನಲ್ಲಿ ಆಡೋ ವಯಸ್ಸಿನ ಮಕ್ಕಳು ಕೊಲೆ ಮಾಡೋ ಹಂತಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನಿಜಕ್ಕೂ ಶಾಕಿಂಗ್. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.